ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದ್ರ ಜೊತೆಗೆ ನಾನು ಮ್ಯಾಂಗೋ ಅಲ್ಲಿ ಯಾವುದೇ ಒಂದು ಫ್ಲೇವರ್ ಹಾಕ್ತಲೇ ಆರ್ಟಿಫಿಷಿಯಲ್ ಫ್ಲೇವರು ಮತ್ತು ಕಲ್ಲರು ಏನೂ ಬಳಸ್ತಲೇ ನ್ಯಾಚುರಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮ್ಯಾಂಗೋಯಿಂದ. ಆಮೇಲೆ ಇದರಲ್ಲಿ ಮ್ಯಾಂಗೋ ಗ್ಲೇಝು ಮತ್ತು ಮ್ಯಾಂಗೋ ಕ್ರಶ್ಶು ಇದೆಲ್ಲ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ತುಂಬ ಸಾಫ್ಟಾಗಿ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಕೇಕು. ಸೊ ಒಂದು ಸತಿ ಎಲ್ಲರೂ ಇದನ್ನು ಟ್ರೈ ಮಾಡಿ. ನಾನು 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಪೂರ್ತಿ ಹಣ್ಣಾಗಿರಬೇಕು. ಆಮೇಲೆ ಹುಳಿ ಇರಬಾರ್ದು. ಹುಳಿ ಏನಾರ ಇದ್ದರೆ ಒಂದು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕೋಬೇಕಾಗತ್ತೆ. ಆಮೇಲೆ ತುಂಬ ಸಾಫ್ಟಾಗಿತ್ತು ಫ್ರೆಂಡ್ಸ್, ಕೇಕ್ ಮಾತ್ರ ತುಂಬ ಟೇಸ್ಟಿಯಾಗೂ ಇತ್ತು. ಒಂದು ಸತಿ ಟ್ರೈ ಮಾಡಿ. ಸೊ ಇದ್ರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತೀನಿ ಸಣ್ಣಕ್ಕೆ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಇದನ್ನು ನಾನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೊಂಡು ನಾನು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು 2 ಪೀಸಸ್ ನಾನು ಎತ್ತಿಟ್ಕೊತಾ ಇದ್ದೀನಿ. ಕ್ರಷ್ ಮಾಡ್ತೀನಲ್ಲ, ಆವಾಗ ಕ್ರಷ್ ಮಾಡುವಾಗ ಅದನ್ನು ಹಾಕ್ಕೊಳ್ಳೋದ್ರಿಂದ ಮಧ್ಯ ಮಧ್ಯ ಪೀಸಸ್ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ರುಬ್ಕೊಂಡು ನಾನು ಒಂದು 3/4 ಕಪ್ಪಷ್ಟು, ಅಂದರೆ ಅರ್ಧ ಕಪ್ಪು, ಈ 125 ml ಕಪ್ಪಲ್ಲಿ ಒಂದು 2 ಸ್ಪೂನಷ್ಟು ಕಮ್ಮಿ ಇರುತ್ತೆ ಅಷ್ಟೇ, ಅಷ್ಟು ಮ್ಯಾಂಗೋ ಪ್ಯೂರಿನ ತೊಗೊಂಡಿದ್ದೀನಿ. ಇನ್ನು ಇದನ್ನೆಲ್ಲ ಇದಕ್ಕೆ ಹಾಕೋತೀನಿ ಕ್ರಷ್ ಮಾಡೋಕ್ಕೆ. ಈ 125 ಮೆಷರ್ಮೆಂಟ್ ಕಪ್ಪಲ್ಲಿ ಒಂದು 2 ಸ್ಪೂನಷ್ಟು ಕಮ್ಮಿ ಇದೆ ಪ್ಯೂರಿ ಅಷ್ಟೇ, ಮ್ಯಾಂಗೋ ಪ್ಯೂರಿ. ಅದನ್ನು ಹಾಕ್ಕೊಂಡು ನಾನು ಆ ಕಪ್ಪಲ್ಲೇ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ನಾನು ಶುಗರ್ ಹಾಕೋತಾ ಇದ್ದೀನಿ, ಶುಗರ್ ಪೌಡರ್ ಹಾಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಜರಡಿ ಮಾಡಿಕೊಂಡು ಹಾಕ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಮ್ಯಾಂಗೋ ಸ್ವಲ್ಪ ಹುಳಿ ಇತ್ತು, ಅದರಿಂದ ನಾನು ಎಕ್ಸ್ಟ್ರಾ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಆಗಿದ್ದರೆ ಅಷ್ಟೇ ಪೌಡರ್ ಸಾಕು. ಆಮೇಲೆ ನಾನು 250 ಮೆಷರ್ಮೆಂಟಿನ ಕಪ್ಪಿಂದ 1 ಕಪ್ಪಷ್ಟು ನಾನು ಮೈದಾ ತೊಗೋತೀನಿ. ನೀರು ನಾನು 125 ml ಕಪ್ಪಿಂದ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು 250 ಮೆಷರ್ಮೆಂಟ್ ಕಪ್ಪಿಂದ 1 ಕಪ್ಪು ಮೈದಾ ಹಾಕ್ಕೊಂಡಿದ್ದೀನಿ. ಆಮೇಲೆ ಹಾಲು ಪೌಡರ್ ಇದ್ದರೆ ಹಾಲು ಪೌಡರ್ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು 2 ಸ್ಪೂನು ಹಾಲು ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನು ಯಾವುದೂ ಆರ್ಟಿಫಿಷಿಯಲ್ ಕಲರ್ನ ಬಳಸಿಲ್ಲ. ಏನು ಮ್ಯಾಂಗೋ ಪ್ಯೂರಿ ಇತ್ತೋ ಅದರಿಂದನೇ ಒಳ್ಳೆ ಕಲರ್ ಬಂದಿದೆ ಬ್ಯಾಟರು. ಸೊ ಇದರಿಂದ ಅಷ್ಟು ನೀಟಾಗಿ ಕಲ್ಸೋಕ್ಕಾಗ್ತಾಯಿಲ್ಲ ಅಂತ ನಾನು ವಿಸ್ಕರಲ್ಲಿ ಕಲಿಸ್ಕೋತೀನಿ. ನಿಮ್ಮ ಮನೇಲಿ ವಿಸ್ಕರ್ ಇದರಿಂದ ಕಲಿಸ್ಕೋಬೋದು, ಇಲ್ಲಾಂದರೆ ಫ್ಯಾಚುಲರಿಂದನೇ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು ಬ್ಯಾಟರು. ನಾನು ಆರ್ಟಿಫಿಷಿಯಲ್ ಫ್ಲೇವರ್ ಏನು ಬಳಸ್ತಾ ಇಲ್ಲ, ಅದಕ್ಕೆ ಯಾಲಕ್ಕಿ ಪೌಡರ ಒಂದು 1/4 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದ್ರೆ ವೆನಿಲ್ಲಾ ಫ್ಲೇವರ್ ಹಾಕ್ಕೊಳ್ಳಿ ಯಾಲಕ್ಕಿ ಪೌಡರ್ ಬದಲು. ನಾನು ಇದಕ್ಕೆ ಬೇಕಿಂಗ್ ಪೌಡರು 1 ಸ್ಪೂನು, ಬೇಕಿಂಗ್ ಸೋಡಾ ಅರ್ಧ ಸ್ಪೂನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಮೊದಲೇ ಕೇಕ್ ಟಿನ್ನ ರೆಡಿ ಮಾಡ್ಕೊಂಡಿದ್ದೆ ಬಟರ್ ಪೇಪರ್ ಹಾಕಿ. ಆಮೇಲೆ 1 ಸ್ಪೂನಷ್ಟು ವಿನಿಗರ್ ಹಾಕ್ಕೊಳ್ಳೋಣ, ಯಾಕೆಂದರೆ ಇದು ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ವಿನಿಗರ್ ಹಾಕ್ಕೊಂಡ್ರೆ ಸ್ಪಾಂಜ್ ಚೆನ್ನಾಗಿ ಬರುತ್ತೆ. ಸ್ಕಿಪ್ ಮಾಡಬೇಡಿ, ಅದು ಬೇಕೇ ಬೇಕು. ಅಕಸ್ಮಾತ್ ವಿನಿಗರ್ ಇಲ್ಲ ಅಂದರೆ 2 ಚಮಚ ನಿಂಬೆ ರಸ ಹಾಕ್ಕೊಳ್ಳಿ. ಆಮೇಲೆ ಕೇಕ್ ಟಿನ್ನ ನಾನು ಅದಕ್ಕೆ ಬ್ಯಾಟರ್ ಹಾಕ್ಕೊಳ್ಳೋದು ಸ್ಕಿಪ್ ಆಗಿದೆ. ನಾನು OTGನ ಮೊದಲೇ 10 ನಿಮಿಷಕ್ಕೆ ಫ್ರೀ ಇಟ್ಟಿದ್ದೆ. ಅದನ್ನು ಈಗ ಇಟ್ಕೊಂಡು ನಾನು 180 ಡಿಗ್ರಿಯಲ್ಲಿ ಫಸ್ಟು ಕೆಳಗಡೆ ರಾಡ್ನ ಆನ್ ಮಾಡಿಕೊಂಡು
ಒಂದು 40 ನಿಮಿಷ ಬೇಕ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇದು ಕ್ಲೀನ್ ಬರ್ತಾ ಇದೆ, ಅಂಟ್ತಾ ಇಲ್ಲ ಬ್ಯಾಟರು. ಅಂಟ್ತಾ ಇಲ್ಲ ಅಂದಾಗ ತಕ್ಕೊಳ್ಳಿ. ಏನಾದ್ರು ಅಂಟಿದ್ರೆ ಇನ್ನೊಂದು 5 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಸೊ ಇನ್ನೂ ಬಿಸಿ ಇತ್ತು, ನಾನು ಐಸಿಂಗ್ ಮಾಡಬೇಕಾಗಿತ್ತು, ಅದರಿಂದ ಮೋಲ್ಡಿಂದ ತೆಗಿತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಬಂದಿತ್ತು ಸ್ಪಾಂಜು. ಈಗ ನಾನು ಮ್ಯಾಂಗೋ ಕ್ರಷ್ ಮಾಡ್ಕೊಳ್ಳೋಕ್ಕೆ ಕ್ರಶ್ಶು ಮತ್ತು ಗ್ಲೇಝು ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು 1 ಕಪ್ಪು ಮ್ಯಾಂಗೋ ಪ್ಯೂರಿಗೆ ಅರ್ಧ ಕಪ್ಪಷ್ಟು ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾನು ಸಣ್ಣ ಪೀಸಸ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೂ ಕೂಡ ಇದೇ ಟೈಮ್ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದೀಲಿ, ತಳ ಹಿಡಿದಂಗೆ ತಿರುಗಿಸ್ತಾನೆ ಇರಬೇಕು. ಸೊ ರೆಡಿ ಆಗಿದೆ. ಈಗ ಸುಮಾರು ಒಂದು 10 ನಿಮಿಷ ಅಷ್ಟು ಟೈಮ್ ಹಿಡೀತು ನನಗಿದು ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ಇದಕ್ಕೆ ಯಾವುದು ಫ್ಲೇವರ್ ಹಾಕಿಲ್ಲ ಮತ್ತು ಕಲರು ಹಾಕಿಲ್ಲ. ಇದನ್ನು ಸೋಸ್ಕೊತಾ ಇದ್ದೀನಿ ಮೇಲೆ ಗ್ಲೇಸ್ ಆಗಿ ಬಳಸೋದಕ್ಕೆ. ತುಂಬ ಚೆನ್ನಾಗಿ ಶೈನು ಕಲರು ಎಲ್ಲ ಇತ್ತು. ಇದೇ ಥರ ಟ್ರೈ ಮಾಡಿ. ಆಮೇಲೆ ಉಳ್ಕೊಂಡಿರೋದನ್ನೆಲ್ಲ ನಾನು ಆ ಪೀಸಸ್ಸು ಎಲ್ಲ ಇತ್ತಲ್ಲ ಅದನ್ನು ಕ್ರಷ್ ಆಗಿ ಮಧ್ಯದಲ್ಲಿ ಕೇಕು ಮಧ್ಯದಲ್ಲಿ ಹಾಕ್ಕೊಳ್ಳೋದಕ್ಕೆ ಬಳಸ್ಕೊತಾ ಇದ್ದೀನಿ. ನೋಡಿ ಪೀಸಸ್ಸು ಎಲ್ಲ ಇದೆ. ಇದು ಕ್ರಶ್ಶು ಅಂಗಡಿಯಲ್ಲಿ ಕೂಡ ಸಿಗುತ್ತೆ. ಇದು ನಾನು ಎಲ್ಲ ಪ್ಯೂರ್ ಆಗಿರಲಿ ಅಂತ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಒಂದು ಕೇಕ್ ಬೋಲ್ಡ್ಗೆ ಸ್ವಲ್ಪ ಕ್ರೀಮ್ ಹಚ್ಕೊಂಡು ನಾವೇನು ಕೇಕ್ನ ರೆಡಿ ಮಾಡ್ಕೊಂಡಿದ್ದು ಸ್ಪಾಂಜು ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರೋದ್ರಿಂದ ಸ್ವಲ್ಪ ಇದಾಗ್ತಾಯಿದೆ, ಪೀಸ್ ಆಗ್ತಾಯಿದೆ. ಎಗ್ಲೆಸ್ ಕೇಕ್ ಅಂದಮೇಲೆ ಆಲ್ಮೋಸ್ಟ್ ಆಗಲೇ ತುಂಬ ಸಾಫ್ಟಾಗಿರುತ್ತೆ ಕೇಕು. ನಾನು ಏನು ಕ್ರಶ್ನ ಮಾಡ್ಕೊಂಡಿದ್ನಲ್ಲ, ಸೊ ಫ್ಲೇವರ್ ಚೆನ್ನಾಗಿ ಕೊಡಲಿ ಅಂದ್ಬಿಟ್ಟು ನಾನು ಸ್ಪಾಂಜ್ಗೂ ಕೂಡ ಮೇಲೆ ಹಾಕೋತಾ ಇದ್ದೀನಿ. ಆಮೇಲೆ ಅದ್ರ ಮೇಲೆ ಕ್ರೀಮ್ ಹಾಕ್ಕೊಳ್ಳೋಣ. ಎಲ್ಲ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಏನು ಕ್ರಷ್ ಇತ್ತಲ್ಲ ಅದನ್ನ ಮತ್ತೆ ಅದ್ರ ಮೇಲೆ ಹಾಕೋತಾ ಇದ್ದೀನಿ. ಆಮೇಲೆ ಪೀಸಸ್ಸು ಮಧ್ಯೆ ಮಧ್ಯೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಸೊ ಇನ್ನೊಂದು ಪೀಸ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದು ಅದ್ರ ಮೇಲೆ ಇಟ್ಬಿಟ್ಟು ಆಮೇಲೆ ನಾನು ಕ್ರಮ್ ಕೋಟ್ ಮಾಡ್ಕೋತಾ ಇದ್ದೀನಿ. ಲೈಟಾಗಿ ಸ್ವಲ್ಪ ಕ್ರೀಮ್ ಹಚ್ಚಿ ಫಸ್ಟ್ ಒಂದು ಸ್ವಲ್ಪ ಹೊತ್ತು ಕ್ರಮ್ ಕೋಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಫ್ರಿಜ್ಗೆ ಇಟ್ಬಿಡೋಣ. ಈಗ ಹಾಫ್ ಆನ್ ಅವರ್ ಫ್ರಿಜ್ಜಿಂದ ತೆಗ್ದಾಗಿದೆ. ಸೊ ಈಗ ನೀಟಾಗಿ ಎಲ್ಲ ಐಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಕ್ರೀಮ್ನ ಬೀಟ್ ಮಾಡೋದನ್ನ ತೋರ್ಸೋಕ್ಕಾಗಿಲ್ಲ, ಲಾಂಗ್ ಆಗುತ್ತೆ ತುಂಬ ವಿಡಿಯೋ ಅಂದ್ಬಿಟ್ಟು ತೋರಿಸಿಲ್ಲ. ನಂದು ಹಳೆ ವೀಡಿಯೋಸಲ್ಲಿ ಹೇಗೆ ನಾನು ಕ್ರೀಮ್ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಇದೆ, ಒಂದು ಸರ್ತಿ ಚೆಕ್ ಮಾಡಿ. ಇಲ್ಲಾಂದರೆ ನಾನು ಬರೀ ಕ್ರೀಮ್ ಬೀಟ್ ಮಾಡೋದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದು ನೀಟಾಗಿ ಐಸಿಂಗ್ ಮಾಡಿಕೊಂಡು, ಸೊ ಐಸಿಂಗ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ಮಾಡ್ಕೊಳ್ಳಿ. ಆಮೇಲೆ ಸ್ಕ್ರ್ಯಾಪರಿಂದ ಒಂದು ಸತಿ ಐಸಿಂಗ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು OHP ಸೀಟ್ನ ಕಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬರುತ್ತೆ ಅದರಲ್ಲಿ ಅಂತ. ಆಮೇಲೆ ಕೊಂಬಿಂದ ಕೆಳಗಡೆ ಡಿಸೈನ್ ಕೊಟ್ಕೊಂಡು ನಾವೇನು ಇದು ಗ್ಲೇಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೈಡಲ್ಲಿ ಡ್ರಿಪ್ಪಿಂಗ್ ಮಾಡ್ಕೋತಾ ಇದ್ದೀನಿ. ಡ್ರಿಪ್ಪಿಂಗ್ ಮಾಡಿಕೊಂಡು ಇನ್ನು ಮಧ್ಯದಲ್ಲೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಕ್ರ್ಯಾಪರಿಂದ. ಆಮೇಲೆ ಸಾರಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಇವತ್ತು ತುಂಬ ಟ್ಯಾಕ್ಟ್ರುಗಳು ಓಡಾಡ್ತಾ ಇತ್ತು. ಮಣ್ಣೊಡಿಯೋರು ತೋಟಕ್ಕೆ ಮಣ್ಣೊಡಿಸ್ಕೊಳ್ತಾ ಇರೋದ್ರಿಂದ ಅದು ತುಂಬ ಸೌಂಡ್ ಬರ್ತಾಯಿದೆ ವಾಯ್ಸ್ ಕೊಡೋ ಟೈಮಲ್ಲಿ, ಡಿಸ್ಟರ್ಬ್ ಆಗಿದೆ, ಸಾರಿ. ಇದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಗ್ಲೇಸ್ನ. ತುಂಬ ಚೆನ್ನಾಗಿ ಶೈನು ಕೂಡ ಬಂದಿದೆ ನೋಡಿ ಇದನ್ನು. ಆಮೇಲೆ ನಾನು ಕೆಳಗಡೆ ಬಾರ್ಡ್ರ್ ಮಾಡ್ಕೊತಾ ಇದ್ದೀನಿ ಈ ಸ್ಟಾರ್ ನೋಸಲಿಂದ. ಮೇಲೆ ಕೂಡ ಸ್ಟಾರ್ ನೋಸಲಿಂದನೇ ಸ್ಟಾರ್ ಟೈಪಲ್ಲಿ ಡಿಸೈನ್ ಕೊಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದರಲ್ಲಿ ಶುಗರ್ ಬಾಲ್ಸಿಂದ ಸಿಂಪಲ್ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ, ಇನ್ನೇನು ಜಾಸ್ತಿ ಡೆಕೋರೇಷನ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸೊ ತುಂಬ ಸಾಫ್ಟಾಗಿರೋ ಕೇಕು
ರೆಡಿಯಾಗಿದೆ ಮ್ಯಾಂಗೋ ಫ್ಲೇವರ್ದು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.